ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿರಾಟ್ ಅವ್ರೆ, ನಿಮ್ಗೊಂದು ಗುಡ್ ನ್ಯೂಸ್. ಇದು ಬರೀ ಗುಡ್ ನ್ಯೂಸ್ ಅಂತ ಹೇಳಕ್ಕಾಗಲ್ಲ. ಅಯ್ಯೋ, ನನ್ಗೆ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ ಖುಷಿ ನೋಡಿದ್ರೆ ಗೊತ್ತಾಗ್ತಿದೆ. ಭವಾನಿ ಅತ್ತಿಗೆಗೆ ಮಗು ಹುಟ್ಟಲ್ವಾ? ನಿಮಗ್ ಹೇಗ್ ಗೊತ್ತಾಯ್ತು? ಬರೀ ಸಾವು ನೋವು ಅನ್ನೋ ವಿಚಾರ ತುಂಬಿಕೊಂಡಿರೋ ಈ ಹಾಸ್ಪಿಟ್ಲಲ್ಲಿ ಮನುಷ್ಯ ಖುಷಿ ಪಡೋ ಸುದ್ದಿ ಎರಡೇ. ಒಂದು, ಅಡ್ಮಿಟ್ ಆಗಿರೋ ಪೇಷಂಟು ಹೆಲ್ತ್ ರಿಕವರಿ ಆಗಿ ಡಿಸ್ಚಾರ್ಜ್ ಆದಾಗ. ಇನ್ನೊಂದು, ಅಡ್ಮಿಟ್ ಆಗಿರೋ ಪೇಷಂಟ್ಗೆ ಮಗು ಆಗಿದೆ ಅಂದಾಗ. ನಾನಂತೂ ಇಷ್ಟು ಬೇಗ ಡಿಸ್ಚಾರ್ಜ್ ಆಗ್ತಿಲ್ಲ ಅಂದಮೇಲೆ ಉಳಿದಿರೋದು ಒಂದೇ ಆಪ್ಷನ್, ಭವಾನಿ ಅತ್ತಿಗೆಗೆ ಮಗು ಆಗೋದು. ಜೀನಿಯಸ್ ನೀವು. ನಿಮ್ಗೊಂದ್ ಸರ್ಪ್ರೈಸ್ ಇದೆ ಅಂತ ಕ್ಯೂರಿಯಾಸಿಟಿ ಹುಟ್ಸಿ ಆಮೇಲೆ ಭವಾನಿ ಅಕ್ಕಂಗೆ ಮಗು ಆಗಿದೆ ಅಂತ ಹೇಳೋಣ ಅನ್ಕೊಂಡೆ. ನಿಮ್ ಖುಷಿನೇ ನಿಮ್ಗೆಲ್ಲ ಹೇಳ್ಬಿಡ್ತು. ಆದ್ರೂ ನೀವು ನನಗೆ ಸರ್ಪ್ರೈಸ್ ಕೊಡ್ಬೋದು. ನನಗೆ ಮಗು ಆಗಿದೆ ಅಂತ ಗೊತ್ತು, ಆದ್ರೆ ಯಾವ ಮಗು ಅಂತ ಗೊತ್ತಾಗಿಲ್ಲ ಅಲ್ವಾ? ಎಸ್, ಇದು ಸರ್ಪ್ರೈಸ್ ಅಲ್ವಾ? ಸರಿ, ಸರ್ಪ್ರೈಸ್ ಅಂತಾನೆ ಕೇಳ್ತೀನಿ. ಯಾವ ಮಗು ಅಂತ ಗೆಸ್ ಮಾಡಿ. ಹೆಣ್ಮಗು. ಹೋಗಿ ವಿರಾಟ್, ಇದ್ರಲ್ಲೂ ನನ್ ಗೆಲ್ಲಕ್ಕಾಗ್ಲಿಲ್ಲ. ಹಾಗಾದ್ರೆ ಹೆಣ್ಮಗುನೇನಾ? ಅಲ್ಲ, ಹೆಣ್ಮಗು ಅಂತ ಅಷ್ಟ್ ಕರೆಕ್ಟ್ ಆಗಿ ಹೇಗ್ ಗೆಸ್ ಮಾಡಿದ್ರಿ? ಅಣ್ಣ ಅವನಿಗೆ ಹೆಣ್ಮಗುನೇ ಬೇಕು ಅಂತ ಹೇಳ್ತಾ ಇದ್ದ, ಅದಕ್ಕೆ ಗೆಸ್ ಮಾಡಿದೆ ಅಷ್ಟೆ. ಹೌದು, ಅತ್ತಿಗೆ ಮಗು ಇಬ್ರು ಆರಾಮಾಗಿದ್ದಾರಾ? ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಗುಡ್. ಈ ಮಗು ಅಣ್ಣ ಅತ್ತಿಗೆ ಬಾಳಲ್ಲಿ ಸಖತ್ ಖುಷಿ ತಂದ್ಕೊಡುತ್ತೆ. ಹೌದು, ಅಕ್ಕ ಮತ್ತೆ ಅಥರ್ವ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿದ್ದಾರೆ. ಈಗ ದೇವ್ರು ಅಕ್ಕನ್ ಮಡ್ಲಿಗೆ ಈ ಪುಟ್ಟ ಜೀವ ಕೊಟ್ಟಿದ್ದಾನೆ. ಇನ್ನಾದ್ರೂ ಅವ್ರು ಚೆನ್ನಾಗಿದ್ರೆ ಸಾಕು. ಚೆನ್ನಾಗಿರ್ತಾರೆ, ನೀವೇನು ಯೋಚನೆ ಮಾಡ್ಬೇಡಿ. ಈಗ ನಮ್ ಟೀಚರ್ ಅಮ್ಮ ಇದ್ದಿದ್ರೆ ಅದ್ ಎಷ್ಟು ಖುಷಿ ಪಡ್ತಾ ಇದ್ಲು. ಯಾರಮ್ಮ? ಟೀಚರಾ? ಅದೇ ಭವಾನಿ ಅಕ್ಕ ಅವರಮ್ಮ ಟೀಚರ್ ಅಂತ ಯಾವಾಗ್ಲೂ ಹೇಳ್ತಿದ್ಲಲ್ವಾ, ಅದಕ್ಕೆ ಹಾಗಂದೆ. ನಿಜ, ದೇವ್ರು ಯಾಕೆ ಹೀಗೆ ಮಾಡ್ದ ಅಂತ ಬೇಜಾರಾಗತ್ತೆ. ಆದರೆ ಇದೆಲ್ಲ ಯೋಚನೆ ಮಾಡಿದಾಗ ಅವನಷ್ಟೊಂದು ಕ್ರೂರಿ ಅಲ್ಲ ಅಂತ ಅನ್ಸುತ್ತೆ. ಸೊ ಹೀಗೇನೇ ಆಗಿದ್ರು ನಾವು ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಹೌದು, ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ನನ್ನ ಕಡೆಯಿಂದನೂ ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಆಮೇಲೆ ನಿಮಗೂ ಸ್ಪೆಷಲ್ ಥ್ಯಾಂಕ್ಸ್. ಸ್ಪೆಷಲ್ ಥ್ಯಾಂಕ್ಸಾ? ಯಾಕೆ? ಯಾಕೆ ಅಂದ್ರೆ ನೀವು ನನ್ನ ಡ್ರೀಮ್ ಗರ್ಲ್ ಆಗಿದ್ದವರು ಇವತ್ತು ನನ್ನ ಹೆಂಡತಿ ಆಗಿದ್ದೀರಲ್ಲ, ಅದಕ್ಕೆ.